ಮೊನ್ನೆ ಕೋಲಾರದಾಗಿರೋ ಶಾಂತಿ ಕಲ್ಯಾಣ ಮಂಟಪಕ್ಕೆ ಹೋದ್ನಿ. ಕಲ್ಲೊಂಡೂರಾಗ 2 ಕಡೆ ಉಪ್ಪೆಣ್ಣು ಮುಂದೆ ಅವ್ರುಗಳು ಉಪ್ಪೆಂಡಿದ್ರು. ಚೌಟ್ರಿನಾಗ ಉಪ್ಪೆಣ್ಣು ಕೆಲಸ ಮಾಡ್ತಾ ಇದ್ರು. ರಾತ್ರಿ ಇಲ್ಲಿ 800 ಜನಕ್ಕೆ ಊಟ ಇತ್ತು. ಅದಕ್ಕೆ ನಮ್ ಪ್ರಶಾಂತ್ ಅಣ್ಣು ಮುದ್ದಿಗೆ ಮಶ್ರೂಮ್ ಇದ್ಗಿದ್ ಬೇಳೆ ಸಾರು ಮಾಡ್ತಿದ್ರು. ಅಲ್ಲಿಂದ ಉಪ್ಪೆಣ್ಣು ಗಾಡಿ ಹಾಕೊಂಡು ಮಾರ್ಕೆಟ್ ಹತ್ರ ಲಕ್ಷ್ಮಕ್ ನಿದ್ರು ಅಂತ ಅವ್ರನ್ನ ಕರ್ಕೊಂಡು ನಾನ್ ಕಲ್ಲಂಡೂರ್ಗೆ ಹೋಗಿ ಫಂಕ್ಷನ್ ಮಾಡೋರ್ ಮನೆ ಹತ್ರ ಬಿಟ್ಬಿಟ್ಟು ವಾಪಸ್ ಬರ್ತಾ ಇದ್ರೆ ಮಂಗಸಂದ್ರದಾಗ ಹುಡುಗರು ವಾಲಿಬಾಲ್ ಆಡ್ತಾ ಇದ್ರು. ಅಲ್ಲೇ ಸ್ವಲ್ಪ ಹೊತ್ತು ನೋಡ್ಕೊಂಡು ಚೌಟ್ರಿಗೆ ಹೊಂಟ್ನಿ. ನಮ್ ಶಿವಾನನ್ನು ಕುರ್ಮಾ ಕಳಿಸ್ತಿದ್ನು. ರಾತ್ರಿ ಜನ ಊಟಕ್ಕೆ ಬಂದ್ರು, ಅವ್ರಿಗೆಲ್ಲ ಬಡಿಸಿದ್ರು. ಕೊನೆಗೆ ಉಪ್ಪೆಣ್ಣು ಒಂದ್ ಪ್ಲೇಟ್ ನ ಊಟ ಹಾಕೊಂಡು ತಿನ್ಕೊಂಡ್ರು. 10:30 ಆಗಿತ್ತು. ಉಪ್ಪೆಣ್ಣು ಗಾಡಿ ಹಾಕೊಂಡ್ ಬಂದ್ರು. ಅಲ್ಲಿಂದ ಕಲ್ಲಂಡೂರ್ಗೆ ಹೋಗಿ ಮಲ್ಕೊಂಡ್ರಿ. ಬೆಳಿಗ್ಗೆ ಎದ್ದು ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ರೆ ಶೆಟ್ಟೆಣ್ಣು ಮೊಟ್ಟೆಗಳು ಬೇಸಕ್ಕ ಪಾತ್ರೆಗೆ ಹಾಕ್ತಿದ್ರು. ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ತಿದ್ರೆ ಅಲ್ಲಿಗೆ ಶ್ರೀಧರ್ ಹಣ್ಣು ಶಿವಾನನ್ನು ಬಂದ್ರು. ನಾನು ಅಲ್ಲಿಂದ ಬೇರೆ ತಕೊಂಡ್ನಿ. ಹೋಗೋಷ್ಟೊತ್ಕ ಅಕ್ಕಿ ಪಾಯಸ ರೆಡಿ ಆಗಿತ್ತು. ಮಸಾಲೆ ನುರಿದು ಮಿಕ್ಸಿಗೆ ಹಾಕಿದ್ನಿ. ಒಂದ್ ಪಾತ್ರೆಗ ಮಟನ್ ಬೇಯ್ತಿದ್ರೆ ಇನ್ನೊಂದು ಪಾತ್ರೆಗ 40 kg ಚಿಕನ್ ಸಾರು ರೆಡಿ ಆಗಿತ್ತು. ಮೊಟ್ಟೆಗಳು ಸುಲ್ದು ಕಟ್ ಮಾಡ್ದಿರ ಹಂಗೆ ಇಟ್ಟಿದ್ರಿ. ನಾವು ಮುದ್ದಿಗಳು ಮಾಡಕ್ ಹಸಿಟ್ಟು ಹಾಕಿದ್ರೆ ಮಟನ್ ಸಾರು ಅಷ್ಟೊತ್ತಿಗಾಗಿತ್ತು. ನಮ್ಮ ಮಣಿ ಹಣ್ಣು ಕಬಾಬ್ ಕಲಸಿ ಬೇಯಿಸ್ತಿದ್ರೆ ನಾವು ಮುದ್ದಿಗಳು ಮಾಡಿ ಹಾಕಿದ್ರಿ. ಎಲ್ಲರೂ ಊಟ ಮಾಡ್ತಿದ್ರು. ಕುರಿದು ಬೋಟಿ ಇತ್ತು ಅಂತ ಅದನ್ನ ಬೇಯಿಸಿ ಫ್ರೈ ಮಾಡಿಕೊಟ್ಟು ನಾನು ಹೊಂಟ್ರೆ ಕಲ್ಲಂಡೂರಿಂದ ಕೋಲಾರ ಮಾರ್ಕೆಟ್ ಗಂಟ ಒಬ್ಬ ಹಣ್ಣು ಡ್ರಾಪ್ ಮಾಡಿದ್ರು. ನಾನು ಈ ಬಿಸ್ಕಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಹೊಂಟ್ನಿ. ಅಂದಂಗೆ ಇವತ್ತು ಇಷ್ಟೆ.